ಎಲ್ಲರ ಬಗ್ಗೆನೂ ಮಾತಾಡಿದ್ದಾರೆ. ಇಲ್ಲಿ ಏನು ಸಾಂಗ್ ನೋಡಿದ್ರಿ, ನೀವು ಟೀಸರ್ ನೋಡಿದ್ರಿ, ಎಲ್ಲವೂ ಸಹ ಇಷ್ಟು ಮನಸ್ಸುಗಳು ಆ ಸಿನಿಮಾವನ್ನು ಅಷ್ಟು ಪ್ರೀತಿಸಿದ್ದಾರೆ. ಅದರ ಪ್ರತಿಫಲ ಅದಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಕಾರಣ. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಅವಿನಾಶ್ ಸರ್ ಆ್ಯಂಡ್ ಗರಿಮಾ ಮೇಡಮ್, ಎಂಟರ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಫಾರ್ ಕನ್ನಡ ಇಂಡಸ್ಟ್ರಿ. ಯು ಪ್ರೊಡ್ಯೂಸ್ ದ ಕನ್ನಡ ಮೂವಿ. ಆ್ಯಂಡ್ ತುಂಬ ಖುಷಿಯಾಗಿದೆ ಏನಂದರೆ, ಅವ್ರಿಗಿರೋ ಕಾಂಟ್ಯಾಕ್ಟ್ಗೆ, ಅವ್ರ ಹತ್ರ ಇರೋ ದುಡ್ಡಿಗೆ, ಅವ್ರ ಹತ್ರ ಇರೋ ಪ್ರತಿಭೆಗೆ, ನಾಲೆಡ್ಜ್ಗೆ ಅವರೊಂದು ಹಾಲಿವುಡ್ ಸಿನಿಮಾ ಮಾಡ್ಬೋದು. ಅಷ್ಟು ಕಾಂಟ್ಯಾಕ್ಟ್ ಇದೆ ಅವ್ರಿಗೆ, ಅಷ್ಟು ದುಡ್ಡಿದೆ ಅವ್ರ ಹತ್ರ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರೆಲ್ಲ ಬಿಟ್ಟು ನಾನು ಕನ್ನಡ ಸಿನಿಮಾ ಮಾಡ್ತೀನಿ ಅಂತ ಬಂದು, ಅದು ಕನ್ನಡದಲ್ಲಿ 10 ಕೋಟಿ ಹಾಕಿ ಒಬ್ಬ ಹೊಸ ಹೀರೋಗೆ ಪ್ರೊಡ್ಯೂಸ್ ಮಾಡೋದು ಇದೆಯಲ್ಲ, ದಟ್ ಈಸ್ ದ ಗ್ರೇಟ್ ಥಿಂಗ್. ದಯವಿಟ್ಟು ಒಂದು ಚಪಳೆ ಬರಲಿ ಅವರಿಗೆ. ನಾನು ಯಾವಾಗಲೂ ಸ್ಟೇಜ್ ಮೇಲೆ ಬಂದಾಗ ಹೇಳ್ತಾ ಇರ್ತೀನಿ, ಇಂಡಸ್ಟ್ರಿ ನಡೀತಾ ಇರೋದು ಹೊಸ ಪ್ರೊಡ್ಯೂಸರ್ಗಳಿಂದ, ಸಣ್ಣ ಪುಟ್ಟ ಪ್ರೊಡ್ಯೂಸರ್ಗಳಿಂದಾನೇ ಹೊರತು ತುಂಬ ದೊಡ್ಡ ದೊಡ್ಡ ಬ್ಯಾನರ್ಗಳಿಂದ ಏನು ಆಗ್ತಾ ಇಲ್ಲ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡಿ, ಅವರು 10 ಕೋಟಿ ಹಾಕಿ ಒಬ್ಬ ಹೊಸ ಹೀರೋಗೆ ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಅವ್ರ ಪ್ಯಾಷನ್ ಎಷ್ಟಿದೆ ಅಂತ. ಎಲ್ಲರೂ ಹೇಳಿದ್ರು ಅವ್ರದ್ದೊಂದು ಕಾರ್ಪೊರೇಟ್ ಸ್ಟೈಲ್ ಇದೆ. ನಿಜಕ್ಕೂ ತುಂಬ ಇಷ್ಟ ಆಗಿದೆ ಅಂದರೆ ಆ ಕಾರ್ಪೊರೇಟ್ ಸ್ಟೈಲು. ಸೊ ಹಾಗಾಗಿ ಆ ಥರ ಕಾರ್ಪೊರೇಟ್ ಪ್ರೊಡ್ಯೂಸರ್ಗಳು ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ಸೊ ಅದು ನಮ್ಮ ಬಹಳ ದೊಡ್ಡ ಹೆಬ್ಬಯಕೆ. ಅದು ಫಸ್ಟ್ ಸ್ಟೆಪ್ಪು ನಿಮ್ಮಿಂದ ಆಗಿದೆ ಸರ್. ವಿ ವುಡ್ ಲೈಕ್ ಡೂ ಮೋರ್ ಕನ್ನಡ ಮೂವೀಸ್ ಪ್ಲೀಸ್. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಇಟ್ಸ್ ಲೈಕ್ ಆಲ್ರೆಡಿ ತುಂಬ ಅದ್ಭುತವಾದಂಥ ಇಂಡಸ್ಟ್ರಿ. ಯು ಪೀಪಲ್ ಆರ್ ಕಮಿಂಗ್, ಇಟ್ಸ್ ಲೈಕ್ ಒನ್ ಮೋರ್ ಫೆದರ್ ಫಾರ್ ಅವರ್ ಕನ್ನಡ ಇಂಡಸ್ಟ್ರಿ. ರಿಯಲಿ ಐ ಅಪ್ರಿಷಿಯೇಟ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ ಯುವರ್ ಫ್ಯಾಮಿಲಿ. ಮೈ ಲಾರ್ಡ್, ಥ್ಯಾಂಕ್ ಯು ಮೈ ಲಾರ್ಡ್. ಸೊ ನೋ ಸರ್, ಇಟ್ಸ್ ಅವರ್ ಪ್ಲೆಷರ್. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ನಿರಂಜನ್ ಮತ್ತು ರಚನಾ ನಂದಿನಿ ಹಾಲಲ್ಲಿ ಸ್ನಾನ ಮಾಡಿ, ನಂದಿನಿ ಪೇಡ ತಿಂದು, ನಂದಿನಿ ಕೋವಾ ತಿಂದು, ನಂದಿನಿ ಪನ್ನೀರ್ ತಿಂದು, ನಂದಿನಿ ತುಪ್ಪ ಇಲ್ಲ, ತುಪ್ಪ ಕಲರ್ ಸ್ವಲ್ಪ ಬೇರೆ ಆಗುತ್ತೆ ಮೇಡಮ್, ನಂದಿನಿ ಬೆಣ್ಣೆಲಿ ಹಲ್ಲುಜ್ಜಿ, ಈ ಥರ ವೈಟ್ ಏನು ಬರುತ್ತೆ ಅದನ್ನೇ ಹೇಳಬೇಕು, ಕ್ರೀಮ್ ಇದೆಲ್ಲ ಹಿಂಗೆ ಆಗಿ ಸಿನಿಮಾಗೆ ರಿಫ್ಲೆಕ್ಟರ್ಗಳು ಹಾಕಿಲ್ಲ, ಸ್ವಾಮಿ ಲೈಟೇ ಯೂಸ್ ಮಾಡಿಲ್ಲ, ಬರೀ ಅವ್ರ ರಿಫ್ಲೆಕ್ಷನಲ್ಲಿ ಹಂಗೆ ತೆಗೆದುಬಿಟ್ಟಿದ್ದಾರೆ. ಇಬ್ಬರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ನಿರಂಜನ್ ನಮ್ಮ ಕನ್ನಡದ ಸ್ವಚ್ಛ ಪ್ರತಿಭೆ. ಅದು ಪ್ರವಾಹದಲ್ಲಿ ಕೊಚ್ಕೊಂಡು ಬೇರೆ ಇಂಡಸ್ಟ್ರಿಗೆ ಹೋಗೋದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಕನ್ನಡ ಪ್ರೊಡ್ಯೂಸರ್ಗಳು ಒಂದು ಅಣೆಕಟ್ಟನ್ನು ಹಾಕಿ ಆ ಪ್ರತಿಭೆನ ಇಲ್ಲೇ ಉಳಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರ್ವೈಸ್ ಅವನಿರೋ ಕಲರ್ಗೆ, ಅವನಿರೋ ಹೈಟ್ಗೆ, ಅವ್ನ ಡಾನ್ಸ್ಗೆ, ಫೈಟ್ಗೆ, ಆ್ಯಕ್ಟಿಂಗ್ಗೆ ಗ್ಯಾರಂಟಿ ಯಾರಾದರೂ ಅವನ್ನ ಕಂಕ್ಳಲ್ಲಿ ಇಟ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ. ಅದು ನಮ್ಮ ಭಯ. ಸೊ ಆಗಲೇ ಸಚಿನ್ ಅವ್ರು ಹೇಳಿದಾಗೆ ಕಮರ್ಷಿಯಲ್ ಸಾಂಗ್ಸು, ಕಮರ್ಷಿಯಲ್ ಡ್ಯಾನ್ಸ್ ಎಲ್ಲ ನೋಡಿ ತುಂಬ ವರ್ಷಗಳಾಗೋಯ್ತು. ನಾವು ಈಗೆಲ್ಲ ರಿಯಲಿಸ್ಟಿಕ್ ಅಂತ ಬರೀ ಮಾಂಟೇಜಲ್ಲೇ ಸಾಂಗ್ಗಳು ಮುಗ್ದೋಗುತ್ತೆ. ಇವತ್ತು ಜೆನ್ಸಿಗೆ ನಾವು ಅಂಥ ಕಮರ್ಷಿಯಲ್ ಸಾಂಗ್ಗಳನ್ನ ನಾವು ಕೊಡ್ತಾ ಇಲ್ಲ. ಸೊ ಅದರಲ್ಲಿ ಈ ಒಂದು ಸಿನಿಮಾಗೆ ಮತ್ತೆ ಒಂದು ರೀಸೈಕ್ಲಿಂಗ್ ಥರ ಒಂದು ಕಮರ್ಷಿಯಲ್ ಸಾಂಗ್ನ ಮಾಡಿದ್ದೀರಾ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಲ್ಲ ಈ ಸಿನಿಮಾಗೋಸ್ಕರ ಕಷ್ಟಪಟ್ಟಂಥ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಪ್ಯಾಷನ್ನಾಗಿ ಈ ಸಿನಿಮಾವನ್ನು ಮಾಡಿದ್ದಾರೆ, ಎಂಟೈರ್ ಎಲ್ಲ ಟೀಮು ಸಹ. ಹಾಗಾಗಲಿ ಇದೇ ಸೆಪ್ಟೆಂಬರ್ 25ಕ್ಕೆ ಬರ್ತಾ ಇದ್ದೀರಿ. ಅದು ಹೆಚ್ಚಾಗಿ ನನ್ನ ಗೆಳೆಯ ಶರಣ್ ಈ ಹಾಡನ್ನು ಹಾಡಿದ್ದಾನೆ. ಅವನು ಮುಟ್ಟಿದೆಲ್ಲ ಚಿನ್ನ ಹಾಡಿರೋ ಹಾಡೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. ನಮ್ಮ ಸಚಿನ್ ಅವರು ಇರ್ಬೋದು, ಪ್ರಮೋದ್ ಮರವಂತಿ ಅವರು ಇರ್ಬೋದು, ಮುರಳಿ ಇರ್ಬೋದು, ಅದು ಎಡಿಟರ್ಸು ಆ್ಯಂಡ್ ಸಿಂಗರ್ಸು, ಸಂಗೀತ ಎಲ್ಲರೂ ಸಹ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀರ. ಆ್ಯಂಡ್ ಮನೋಹರ್ ಸರ್, ನಿಮ್ಮ ಆಶೀರ್ವಾದ, ಇಂಡಸ್ಟ್ರಿನ ಮೊದಲಿಂದ ನೋಡಿರೋರು ನೀವು. ಸೊ ನಮ್ಮ ನಿರಂಜನ್ ಹೇಳಿದಾಗೆ ಸಾವಿರಾರು ಹಾಡುಗಳಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟಂಥವ್ರು ನೀವು. ನಿಮ್ಮ ಆಶೀರ್ವಾದನೂ ಈ ಸಿನಿಮಾ ಮೇಲಿದೆ. ಒಳ್ಳೆಯದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಾಧ್ಯಮದವರಲ್ಲಿ ವಿನಂತಿ, ಒಂದು ಎಕ್ಸ್ಟ್ರಾ ಸಪೋರ್ಟ್, 1-2 ಸಾಲು ಎಕ್ಸ್ಟ್ರಾ ಬರೆಯೋದಿರ್ಬೋದು, 1-2 ರೀಲ್ ಎಕ್ಸ್ಟ್ರಾ ಹಾಕೋದಿರ್ಬೋದು, 2 ಮಾತು ಹೆಚ್ಚಿಗೆ ಮಾತಾಡೋದಾಗ್ಬೋದು. ಈ ಸಿನಿಮಾ ಬಗ್ಗೆ ಸ್ಪೆಷಲ್ ಆಗಿ ಮಾಡಿ, ಯಾಕಂದರೆ ಈ ಸಿನಿಮಾ ಬಹಳಷ್ಟು ಜನಕ್ಕೆ ಭವಿಷ್ಯ ನಿರ್ಧಾರ ಆಗುವಂಥ ಸಿನಿಮಾ. ನಿರಂಜನ್ ಸಿನಿಮಾ ಸೂಪರ್ ಸ್ಟಾರ್ ಅಂತ ಒಂದು ಸಿನಿಮಾಗೆ ನಾನೇ ಮುಹೂರ್ತಕ್ಕೆ ಹೋಗಿದ್ದೆ ಚೀಫ್ ಗೆಸ್ಟ್ ಆಗಿ. ಆ ಸಿನಿಮಾಯಿಂದ ಅವ್ನು ಸೂಪರ್ ಸ್ಟಾರ್ ಆಗಿಲ್ಲ, ಬಟ್ ಈ ಸಿನಿಮಾಯಿಂದ ಡೆಫಿನೆಟಾಗಿ ಹೇಳ್ತೀನಿ ಅವ್ನು ಸೂಪರ್ ಸ್ಟಾರ್ ಆಗೇ ಆಗ್ತಾನೆ. ನಿಮ್ಮ ಚಿಕ್ಕಪ್ಪನ ಮೀರಿಸುವಂಥ ಪ್ರತಿಭೆ ನೀನಾಗಬೇಕು ಅನ್ನೋದು ನಮ್ಮ ಆಸೆ. ಸೊ ಹಾಗಾಗಲಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಒನ್ಸ್ ಅಗೇನ್ ಲವ್ ಯು. Thank you so much, Prem sir. And
ನೀವಿದ್ದೀರಾ ಅಂತ ಹೇಳಿದ್ರೆ ಆ ಸಿನಿಮಾದಲ್ಲಿ ಯಾವುದಾದ್ರೂ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟ್ರು ಫುಲ್ ಆಪೋಸಿಟ್ ಸರ್ಪ್ರೈಸ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಹೀರೋ ಆದರೂ ವಿಲನ್ ಆದರೂ ನಿಮ್ಮೇಲಿರೋ ಲವ್ ಹಾಗೇ ಇರುತ್ತೆ, ಯಾಕಂದರೆ ನೀವು ಲವ್ಲಿ ಸ್ಟಾರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.